ನೀವು ಮಿಥುನ ರಾಶಿಯವರಾಗಿದ್ದು ನಿಮ್ಮ ಆರೋಗ್ಯ ವೃದ್ಧಿಯಾಗಬೇಕು ಅಂದರೆ ತುಂಬ ಆರೋಗ್ಯ ಸಮಸ್ಯೆಗಳು ಅಥವಾ ಒಂದು ಚೈತನ್ಯ ಶಕ್ತಿನೇ ಇಲ್ಲ, ಏನು ಮಾಡೋಕ್ಕೂ ಒಂದು ಒಳ್ಳೆ ಮೂಡಿಲ್ಲ, ತುಂಬ ಬೇಸರ ಆಗ್ತಾ ಇದೆ ಅಂತಲೋ, ಅಥವಾ ತುಂಬ ಆರೋಗ್ಯ ಬೇಕು, ನನಗೆ ಒಳ್ಳೆ ಆರೋಗ್ಯ ಬೇಕು ಗುರುಗಳೇ, ದೀರ್ಘವಾದ ಆಯಸ್ಸು, ಅತ್ಯುತ್ತಮವಾದ ಆರೋಗ್ಯ ಬೇಕು ನನಗೆ, ಮಿಥುನ ರಾಶಿ ಏನು ಮಾಡಬೇಕು ಅನ್ನೋಂಗಿದ್ರೆ, ಅಥವಾ ಎಂಥದ್ದು ಅದೃಷ್ಟ, ಜೀವನದಲ್ಲಿ ಅದೃಷ್ಟ ಬೇಕು ನನಗೆ, ಮಿಥುನ ರಾಶಿ ಜೀವನದಲ್ಲಿ ಅದೃಷ್ಟ ಬೇಕು ನನಗೆ ಅದೃಷ್ಟ ಇಲ್ಲ, ನನಗೆ ಏನು ಮಾಡಿದ್ರೆ, ಯಾವ ದೇವತಾ ಆರಾಧನೆ, ಯಾವ ಪೂಜೆ ಮಾಡಿದ್ರೆ ನನಗೆ ಜೀವನದಲ್ಲಿ ಅದೃಷ್ಟ ಬರುತ್ತೆ ಅನ್ನೋದಿದ್ರೆ, ಅಥವಾ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಅನುಕೂಲ ಆಗಬೇಕು ನನಗೆ ಮಿಥುನ ರಾಶಿ, ನಾನು ಏನು ಮಾಡಿದ್ರೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ನಂಗೆ ಅನುಕೂಲ ಆಗುತ್ತೆ ಅನ್ನುವ ಪ್ರಶ್ನೆ ಇದ್ದು ಮಿಥುನ ರಾಶಿಯವರಾಗಿದ್ದರೆ, ಅಥವಾ ತಂದೆಯವ್ರ ಜೊತೆಗೆ ಚೆನ್ನಾಗಿರಬೇಕು, ಅಥವಾ ತಂದೆಯವರ ಆರೋಗ್ಯ ಚೆನ್ನಾಗಾಗಬೇಕು, ನಿಮ್ಮ ಹಾಗೂ ನಿಮ್ಮ ತಂದೆಯವರ ನಡುವೆ ಅದೇ ಜಗಳ ಮನಸ್ತಾಪಗಳಿರಬಾರದು ಅನ್ನೋದಾದರೆ, ಮೇ 16ನೇ ತಾರೀಕು ಶನಿವಾರ ರೌಂಡ್ ಅಪ್ ಮಾಡಿ ಇಟ್ಕೊಳ್ಳಿ. ಮೊಬೈಲಲ್ಲೂ ಇದರಲ್ಲಿ ಹಾಕಿಟ್ಟು ಕ್ಯಾಲೆಂಡರ್ ಅಥವಾ ಕ್ಯಾಲೆಂಡರ್ ರೌಂಡ್ ಅಪ್ ಮಾಡಿ ಇಟ್ಕೊಂಬಿಡಿ. ತುಂಬ 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 ಪ್ರಮುಖವಾದ ದಿವಸ ಅವತ್ತು. ನಿಮ್ಮ ಈ ಸಮಸ್ಯೆಗಳ ಪರಿಹಾರ ಆಗಲಿಕ್ಕೆ, ಅನುಕೂಲ ಆಗಲಿಕ್ಕೆ ಕಾರಣ ಅವತ್ತು ವೈಶಾಖ ಅಮಾವಾಸ್ಯೆ. ಏನು ವೈಶಾಖ ಅಮಾವಾಸ್ಯೆ ಅಂತ ಕೇಳ್ತೀರಾ? ವೈಶಾಖ ಅಮಾವಾಸ್ಯೆ ಅಂದರೆ ಶನೇಶ್ಚರ ಜಯಂತಿ. ನೋಡಿ, ಈಗ ಪ್ರಸಕ್ತ ಶನೇಶ್ಚರ ಮೀನರಾಶಿಯಲ್ಲಿದ್ದಾನೆ. ಶನೇಶ್ಚರ ಯಾರು? ಮಿಥುನ ರಾಶಿಯವರಿಗೆ ಅಷ್ಟಮಾಧಿಪತಿ. ಶನೇಶ್ಚರ ಜಯಂತಿಯಂದು ಶನೇಶ್ಚರನ ಆರಾಧನೆಯನ್ನು ಮಿಥುನ ರಾಶಿಯವರು ಮಾಡಿದ್ರೆ ಏನಾಗುತ್ತೆ? ನಿಮಗೆ ಎಂಥದ್ದೇ ಆರೋಗ್ಯ ಬಾಧೆ ಇರಲಿ, ಶನೇಶ್ಚರ ಅನುಗ್ರಹದಿಂದ ನಿಮ್ಮ ಆರೋಗ್ಯ ಬಾಧೆಗಳೆಲ್ಲ ಪರಿಹಾರವಾಗಿ ಅತ್ಯುತ್ತಮವಾದ ಆರೋಗ್ಯ ಸಿಗ್ತದೆ. ದೀರ್ಘವಾದಂಥ ಆಯಸ್ಸು, ಆಯುಷ್ಯಕಾರಕ ಶನಿ, ದೀರ್ಘವಾದ ಆಯಸ್ಸು ಸಿಗ್ತದೆ. ಎಂತಹ ಸಮಸ್ಯೆ ಇದ್ರೂ ಪರಿಹಾರ ಮಾಡಿ ಆಯುಷ್ಯವನ್ನು ಕೊಡ್ತಾನೆ ಮಿಥುನ ರಾಶಿಯವರಿಗೆ ಶನೇಶ್ಚರ. ಅಷ್ಟೇ ಅಲ್ಲ, ಭಾಗ್ಯಾಧಿಪತಿಯೂ ಶನಿಯೇ. ನಿಮ್ಮ ಜೀವನದಲ್ಲಿ, ಮಿಥುನ ರಾಶಿಯವರ ಜೀವನದಲ್ಲಿ ನಿಮಗೆ ಅದೃಷ್ಟವನ್ನು ಕೊಡ್ತಕ್ಕಂಥ ಗ್ರಹನೇ ಶನಿ. ಸೊ ಶನೇಶ್ಚರನ ಆರಾಧನೆ ಮಾಡೋದರಿಂದ ಮಿಥುನ ರಾಶಿಯವರ ಜೀವನದಲ್ಲಿ ಅದೃಷ್ಟವನ್ನು ಕಾಣಬಹುದು. ಅಷ್ಟೇ ಅಲ್ಲ, ಪಿತ್ರಾರ್ಜಿತ ಆಸ್ತಿಯನ್ನು ಕೊಡ್ತಕ್ಕಂಥವನು ಶನಿನೇ. ಶನಿಯೇನೋ ಮಿಥುನ ರಾಶಿಯವರಿಗೆ. ತಾತ ಮುತ್ತಾತನ ಕಾಲದೆಲ್ಲ ಪಿತ್ರಾರ್ಜಿತ ಆಸ್ತಿ ಇದೆ ಸ್ವಾಮಿ, ತುಂಬ ಸಮಸ್ಯೆ ಆಗ್ತಾ ಇದೆ, ನಮ್ಮಪ್ಪ ಅವ್ರಿಗೆ ಇವ್ರಿಗೆ ಬರೆದು ಬಿಡ್ತಾರೆ ಅಂತ ಹೆದರಿಕೆ ಆಗ್ತಾ ಇದೆ, ಏನೋ ನಂಗೆ ಗೊತ್ತಾಗ್ತಾ ಇಲ್ಲ, ಏನು ಮಾಡಿ ಗೊತ್ತಾ, ಅಥವಾ ಯಾರೂ ಇಲ್ಲ, ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ, ನನಗೆ ಮೋಸ ಆಗ್ತಾ ಇದೆ ಪಿತ್ರಾರ್ಜಿತ ಆಸ್ತಿಯಲ್ಲಿ. ಪಿತ್ರಾರ್ಜಿತ ಆಸ್ತಿ ಇದೆ ಬಟ್ ನನಗೇನು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಹಲವಾರು ಒಬ್ರಿಗೆ ಒಂದೊಂಥರ ಸಮಸ್ಯೆ ಇರ್ತದೆ. ಬಟ್ ಶನೇಶ್ವರನ ಆರಾಧನೆಯನ್ನು ಮಿಥುನ ರಾಶಿಯವರು ಮಾಡಿಕೊಂಡ್ರೆ ಪಿತ್ರಾರ್ಜಿತ ಆಸ್ತಿ ಸೇಫಾಗಿ ನಿಮ್ಮ ಕೈಗೆ ಬಂದ್ಬಿಡುತ್ತೆ ಅಲ್ವಾ? ಅಷ್ಟೇ ಅಲ್ಲ, ನಿಮ್ಮ ತಂದೆಯವ್ರ ಜೊತೆಗೆ ಏನಾದ್ರು ನಿಮಗೆ ಜಗಳ ಮನಸ್ತಾಪಗಳಿದ್ದರೆ, ತಂದೆಯವರಿಂದ ನಿಮಗೆ ಏನಾದ್ರು ಅನುಕೂಲ ಆಗಬೇಕು ಅಂತಂದರೆ, ಅಥವಾ ನಿಮ್ಮ ತಂದೆಯವರ ನಡುವೆ ಬಾಂಧವ್ಯ ಸರಿ ಹೋಗಬೇಕು ಅಂತಂದರೆ, ಅಥವಾ ತಂದೆಯವರ ಆರೋಗ್ಯ ಸರಿ ಇಲ್ಲ, ನಿಮ್ಮ ತಂದೆಯವರ ಆರೋಗ್ಯ ಸರಿ ಹೋಗಬೇಕು ಅಂತಂದರೂ ಮಿಥುನ ರಾಶಿಯವರು ಶನೇಶ್ವರನ ಆರಾಧನೆಯನ್ನೇ ಮಾಡಬೇಕು. ಅದನ್ನು ಹೊರತುಪಡಿಸಿ ಬೇರೆ ಆರಾಧನೆ ಬರಲ್ಲ. ಸೊ ಶನೇಶ್ವರನ ಆರಾಧನೆಯನ್ನು, ಶನೇಶ್ವರ ಜಯಂತಿಗಿನ್ನ ಒಳ್ಳೆಯ ದಿವಸ ಯಾವುದಾದ್ರು ತಪ್ಪ ಮಾಡೋಕ್ಕೆ ಅಲ್ವಾ? ಸೊ ಶನೇಶ್ವರ ಜಯಂತಿ ದಿವಸ ಶನೇಶ್ವರನ ಆರಾಧನೆಯನ್ನು ಮಿಥುನ ರಾಶಿಯವರು ಮಾಡೋದ್ರಿಂದ ಇದಿಷ್ಟು ಸಮಸ್ಯೆಗಳು ಪರಿಹಾರ ಆಗುತ್ತೆ. ಅಷ್ಟೇನಾ? ಇನ್ನೂ ಇದೆ. ಈಗ ಪ್ರಸಕ್ತ ಈ ವಿಡಿಯೋ ಮಾಡಬೇಕಾದ್ರೆ ಶನೇಶ್ವರ ಮೀನರಾಶಿಯಲ್ಲಿದ್ದಾನೆ. ಇನ್ನೂ 1 ವರ್ಷಗಳ ಕಾಲ, 2027 ಮೇ ತನಕ, ಜೂನ್ 2ನೇ ತಾರೀಕು ತನಕ ಮೀನ ರಾಶಿಯಲ್ಲೇ ಇರ್ತಾನೆ. ಆಮೇಲೆ ಮೇಷರಾಶಿಗೆ ಬರ್ತಾನೆ ಶನಿ. ಅಲ್ಲಿಗೆ ಕರ್ಮಸ್ಥಾನ, ಮಿಥುನ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಶನಿ ಆಗಿರ್ತಾನೆ. ಸೊ ನಿರುದ್ಯೋಗಿ ಮಿಥುನ ರಾಶಿಯವರಿಗೆ ಇನ್ನು 1 ವರ್ಷದ ಒಳಗೆ ಉದ್ಯೋಗ ಬೇಕು ಅಂತಾದರೆ ಶನೇಶ್ವರನ ಆರಾಧನೆ ಮಾಡಬೇಕು. ಅದರಲ್ಲೂ ನೀವು ಮಿಥುನ ರಾಶಿಯವರಾಗಿದ್ದು ನಿಮಗೆ ಗೌರ್ಮೆಂಟ್ ಜಾಬೇ ಬೇಕು, ಸೆಕ್ಯೂರ್ಡ್ ಒಳ್ಳೆ ಜಾಬ್ ಬೇಕು, ಅಥವಾ ರಾಜಕೀಯದಲ್ಲಿ ಯಶಸ್ಸು ಬೇಕು, ನನಗೆ ಅಧಿಕಾರ ಬೇಕು, ಆಲ್ರೆಡಿ ಜಾಬಲ್ಲಿ ಇದ್ದೀನಿ, ನಂಗೆ ಪ್ರಮೋಷನ್ ಬೇಕು, ಸ್ಯಾಲ್ರಿ ಹೈಕ್ ಬೇಕು, ನನ್ನನ್ನೆಲ್ಲರೂ ಗುರುತಿಸಬೇಕು, ನನ್ನ ಜಾಬಲ್ಲಿ ನನ್ನ ಪೊಸಿಷನ್ಗೆ ಒಂದು ತೂಕ ಬೇಕು. ನಿಮಗೆ ಉದ್ಯೋಗದಲ್ಲಿ ಏನೇ ಒಳ್ಳೆಯದಾಗಬೇಕು ಅಂದರೆ ಶನೇಶ್ವರ ಬೇಕು. ನೀವು ಕೈ ಹಾಕಿದ ವ್ಯವಹಾರಗಳೆಲ್ಲ ಸಕ್ಸಸ್ ಆಗಬೇಕು, ಶನೇಶ್ವರನೇ ಬೇಕು. ಅದು ಯಾವ ರೀತಿ ಕೆಲಸ ಬೇಕಾದ್ರೂ ನಿಮಗೆ ಉದ್ಯೋಗ ಸ್ಥಾನದಲ್ಲೇ ಶನೇಶ್ವರ ಕೂತ್ಕೊಂಡಿದ್ದಾನೆ ಇವಾಗ. ಸೊ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ, ಮಿಥುನ ರಾಶಿಯವರು ಶನೇಶ್ವರನ ಆರಾಧನೆ ಮಾಡಿ. ಅದು ಯಾವತ್ತು? ವಿಶೇಷವಾಗಿ ಮೇ 16ನೇ ತಾರೀಕೆ ಮಾಡಿ. ಏನು ಮಾಡಬೇಕು ಅದನ್ನು ಸಹ ಹೇಳ್ತೇನೆ, ಸಿಂಪಲ್ಲು ವಿಶೇಷ ಎಲ್ಲ ಸಹ ಹೇಳ್ತಾನೆ. ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಶೇರ್ ಮಾಡಿಬಿಡಿ ಈ ವಿಡಿಯೋನ. ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ನೀವು ಅದೇ ಥರ ಯೂಟ್ಯೂಬಲ್ಲಿ ನೋಡ್ತಾರೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡ್ಕೊಳ್ಳಿ. ಇಲ್ಲ ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ಕಲ್ಲಿ ನೋಡ್ತಾರೆ, ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಸ್ವಾಮಿ. ಇಂಥ ಹಲವಾರು ವಿಚಾರಗಳು ಹೇಳ್ತೇನೆ. ಹಾಗೂ ಶನೇಶ್ವರನಿಂದ ನಿಮಗೆ ಏನೇನು ಅನುಕೂಲ ಆಗಬೇಕು ಅನ್ನೋ ನಿಮಗೆ ಆಸೆ ಇದೆ, ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ನೆಲ್ಲ ನಾನು ಓದ್ತಾ ಇರ್ತಾನೆ, ಹಾಗೂ ನಿಮಗೆ ಒಂದು ಪರಿಹಾರವನ್ನು ಖಂಡಿತವಾಗಿ ಸೂಚಿಸ್ತಾನೆ. ಆಯ್ತಲ್ಲ? ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಸಹ. ಆಮೇಲೆ ಶೇರ್ ಮಾಡಿ ವಿಡಿಯೋನೆಲ್ಲ, ಆಯಿತಾ? ಓಕೆ. ಬಹಳ ಮುಖ್ಯವಾಗಿ
ಡೇಟ್ನ ನೆನ್ಪಿಟ್ಕೊಂಬಿಡಿ, ಮೇ 16ನೇ ತಾರೀಕು ರೌಂಡ್ ಅಪ್ ಮಾಡಿ ಇಟ್ಕೊಂಬಿಡಿ. ಆಗಲೇ ಹೇಳಿದೆ ನಾನು, ರೌಂಡ್ ಅಪ್ ಮಾಡಿ ಇಟ್ಕೊಂಡು ಮೇ 16 ಶನಿವಾರ ಅಮಾವಾಸ್ಯೆ, ವೈಶಾಖ ಅಮಾವಾಸ್ಯೆ, ಶನೇಶ್ಚರ ಜಯಂತಿ. ಆವತ್ತಿನ ದಿವಸ ಉಪವಾಸ ಮಾಡಬೇಕು. ಉಪವಾಸ ಹೇಗೆ? ನೀವು ಶುಗರು, ಬಿ ಪಿ, ಇನ್ನೊಂದು ಆರೋಗ್ಯ ಬಾಧೆಗಳಿದೆ, ಉಪವಾಸ ಮಾಡೋಕ್ಕಾಗಲ್ಲ ಅಂದರೆ ಏನು ಪ್ರಾಬ್ಲಮ್ ಇಲ್ಲ, ಹಾಗೆ ಬೇಕಾದ್ರೆ ಆರಾಧನೆ ಮಾಡಿ. ಬಟ್ ಉಪವಾಸ ಮಾಡಿದರೆ ಒಂದು ಲೆಕ್ಕದಲ್ಲಿ ಒಳ್ಳೆಯದು. ಇನ್ನು ನೆಕ್ಸ್ಟು ಸಂಪೂರ್ಣ ನಿರಾಹಾರ, ಒಂದು ತೊಟ್ಟು ನೀರು ಕುಡಿದೇನೆ ಉಪವಾಸ ಮಾಡಿ ಅಂತ ನಾನು ಹೇಳಲ್ಲ. ಹಾಲು ಕುಡಿಬಹುದು, ಹಣ್ಣು ತಿನ್ನಬಹುದು, ಅಥವಾ ಗೋಧಿ ಆಹಾರಗಳನ್ನು ಸೇವಿಸಬಹುದು, ನಿಮ್ಮ ಅನುಕೂಲ. ಈರುಳ್ಳಿ ಬೆಳ್ಳುಳ್ಳಿ ಬೇಡ, ನಾನ್ ವೆಜ್ ಬೇಡ, ಅಕ್ಕಿಯಿಂದ ತಯಾರಾದ ಯಾವ ಪದಾರ್ಥವೂ ಬೇಡ. ಅನ್ನ ಅಷ್ಟೇ ಅಲ್ಲ, ನಿಮಗೆ ರೈಸಲ್ಲೂ ಅಕ್ಕಿ ಹಾಕ್ಬಿಡ್ತಾರೆ, ಬೇರೆ ಬೇರೆ ಎಲ್ಲದರಲ್ಲೂ ಅಕ್ಕಿ ಹಾಕ್ಬಿಡ್ತಾರೆ, ಅದು ಬೇಡ. ದೋಸೆಗಳೆಲ್ಲ ಅಕ್ಕಿ ಹಾಕ್ಬಿಡ್ತಾರೆ, ಬೇಡ. ಆಯಿತಾ? ಸೊ ಇದು ರವೆ ಓಕೆ, ಗೋಧಿ ರವೆ ಇತ್ಯಾದಿಗಳೆಲ್ಲ ಓಕೆ. ಅಕ್ಕಿ ರವೆ, ಅಕ್ಕಿ ನುಚ್ಚು ಆಗಲ್ಲ, ಸೊ ಸಪ್ರೇಟ್. ಆಯಿತಾ? ಸೊ ಉಪವಾಸ ಅವತ್ತಿನ ದಿವಸ ಬೆಳಗ್ಗೆ ಎದ್ದು ಬೇಗ ಎದ್ದು ಸ್ನಾನ ಮಾಡಿಕೊಂಡು ಮನೆ ಹತ್ತಿರದಲ್ಲಿ ಆದರೂ ಶನೇಶ್ಚರ ದೇವಸ್ಥಾನ ಇದ್ದರೆ ಹೋಗ್ಬೋದು. ಇನ್ನೊಂದು ಆಪ್ಷನ್ ಹೇಳ್ತೀನಿ, ನಿಮಗೇನಾದರೂ ಮೊದಲೇ ಯಾಕೆ ಈ ವಿಡಿಯೋ ಮೊದಲೇ ಮಾಡ್ತಾಯಿದ್ದೀನಿ, ನಿಮಗೆ ಮೊದಲೇ ಇದ್ದರೆ ಅವತ್ತಿನ ದಿವಸ ಒಂದು ರಜೆ ಹಾಕ್ಕೊಂಡು, ನಿಮ್ಮ ಆಫೀಸ್ಗೋ ಅಂಗಡಿಗೋ ಏನೋ ಒಂದು ರಜೆ ಹಾಕ್ಕೊಂಡು ನೀವು ತಮಿಳ್ನಾಡಲ್ಲಿ ತಿರುನೆಲ್ಲಾರ್ ಅಂತ ಇದೆ, ಅಲ್ಲಿಗೆ ಹೋಗ್ತೀರಾ ಅಂದರೆ ಇನ್ನೂ ಅದ್ಭುತ. ಸಾಧ್ಯವಾದರೆ, ನಾನು ಹೋಗಿ ಅಂತ ಹೇಳ್ತಾ ಇಲ್ಲ, ಅಂದರೆ ಹೋಗಲೇಬೇಕು ಅಂತ ಹೇಳ್ತಾ ಇಲ್ಲ, ಸಾಧ್ಯವಾದರೆ ಅನುಕೂಲ ಇದ್ದರೆ, ತೊಂದರೆ ಇಲ್ಲ ಅಂದರೆ ಒಂದು ಸಲ ಹೋಗಿ ಅಲ್ಲಿ ನಳತೀರ್ಥ ಅಂತಿದೆ, ಮೈಗೆಲ್ಲ ಎಳ್ಳೆಣ್ಣೆ ಹಚ್ಕೊಂಡು ನಳತೀರ್ಥದಲ್ಲಿ ಸ್ನಾನ ಮಾಡಿ, ಗಣಪತಿ ದರ್ಶನ ಮಾಡಿ, ಶನೇಶ್ವರನ ದರ್ಶನ ಮಾಡಿ, ದರ್ಭಾರಣ್ಯೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಂಡು ಬರೋದಿದೆಯಲ್ಲ, ಅದ್ಭುತವಾದಂಥ ಪರಿಹಾರ ಆಗಿರುತ್ತೆ. ಆ ಶನೇಶ್ವರನ ದೇವಸ್ಥಾನದಲ್ಲಿ ಅಲ್ಲಿ ನೀವು ಒಂದು 8 ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಮಣ್ಣಿನ ಹಣತೆಯಲ್ಲಿ, ತುಂಬ ಒಳ್ಳೆಯದು. ಇಲ್ಲ ನಾವು ಎಲ್ಲೂ ಹೋಗೋಕ್ಕಾಗಲ್ಲ ಗುರುಳೆ, ನಿಮ್ಮ ಮನೆ ಹತ್ತಿರದಲ್ಲಾದ್ರೂ ಶನೇಶ್ವರ ದೇವಸ್ಥಾನಕ್ಕೆ ಒಂದು 2 kg ಕರಿ ಎಳ್ಳು ತೊಗೊಂಡೋಗಿ ಅಲ್ಲಿ ಅರ್ಚಕರಿಗೆ ಹೇಳಿ, ಆಯಿತಾ? ನೀವು ಅಲ್ಲಿ ನವಗ್ರಹಗಳಲ್ಲಿ ಶನೇಶ್ವರ ಇರ್ತಾನೆ, ಆ ಶನೇಶ್ವರನಿಗೆ ನೀವು ಒಂದು ಸಹಸ್ರನಾಮ ಓದಿ ನಾನು ಅರ್ಚನೆ ಮಾಡ್ತೀನಿ ಅಂತೇಳಿ. ಇಲ್ಲ ನಿಮ್ಮ ಕೆಲವೆಲ್ಲ ಮಾಡಿಸಲ್ಲ, ನಾವು ಗರ್ಭಗುಡಿ ದೇವರು ಮಾಡ್ತಾರೆ, ಆಯ್ತು ಅವ್ರಿಗೆ ಕೊಟ್ಬಿಡಿ, ಒಂದು ಸಹಸ್ರನಾಮ ಅರ್ಚನೆ ಮಾಡಿ, ಕರಿ ಎಳ್ಳಲ್ಲೇ ಸಹಸ್ರನಾಮ ಅರ್ಚನೆ ಮಾಡೋಕ್ಕೆ ಹೇಳಿ, ತುಂಬ ಪವರ್ಫುಲ್. ಕರಿ ಎಳ್ಳು ಅಲ್ಲದಿದ್ದರೆ ಬಿಲ್ವಪತ್ರೆಯಲ್ಲಿ ಅರ್ಚನೆ ಮಾಡಿಸಿ, ಅದು ಬಹಳ ಅದ್ಭುತ. ಇಲ್ಲ ಆಗಲಿಲ್ಲ ಅಂತಂದರೆ ಒಂದು ಅಷ್ಟೋತ್ತರ ಪೂಜೆನರು ಮಾಡಿಸಿ. ಅದೇ ದೇವಸ್ಥಾನದಲ್ಲಿ ಒಂದು 8 ಮಣ್ಣಿನ ಹಣತೆಯಲ್ಲಿ, 8 ಮಣ್ಣಿನ ಹಣತೆಗಳಲ್ಲಿ 8 ಎಳ್ಳೆಣ್ಣೆ ದೀಪವನ್ನು ಹಚ್ಚಿ, ಆಯಿತಾ? ಈ ವಿಡಿಯೋ ಎಂಡಲ್ಲಿ ಒಂದು ಅದ್ಭುತವಾದ ಶನೇಶ್ವರನ ಪರಿಹಾರ ಮಂತ್ರವನ್ನು ಹೇಳ್ತಾನೆ, ಸ್ತೋತ್ರವನ್ನು. ಅದನ್ನು ಕಡ್ಡಾಯವಾಗಿ ಒಂದು 28 ಬಾರಿ ಅದ್ರಲ್ಲಿ ಕೂತ್ಕೊಂಡು ಕೇಳಿಸ್ಕೊಳ್ಳಿ, ಅಥವಾ ಸಾಧ್ಯ ಆದರೆ ಹೇಳೋದಕ್ಕೆ ಹೇಳೋಕ್ಕಾಗಲ್ಲ, ಕೇಳಿಸ್ಕೊಳ್ಳಿ ಸಾಕು, ಪರವಾಗಿಲ್ಲ. ಆಯಿತಾ? ಇದನ್ನೆಲ್ಲ ಮಾಡಿಕೊಂಡ್ರೆ ಅವತ್ತಿನ ದಿವಸ ಮಾಡೋದರಿಂದ ಮೇ 15ನೇ ತಾರೀಕು ಏನು ಶನೇಶ್ವರ ಜಯಂತಿ ದಿವಸ ಮಾಡೋದ್ರಿಂದ ಬಹಳ ಬಹಳ ಪವರ್ಫುಲ್. ಇಲ್ಲ ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಅಥವಾ ಇನ್ನೂ ದೀರ್ಘವಾಗಿರ್ತೀನ ಪವರ್ಫುಲ್, ಯಾಕೆಂದರೆ ವರ್ಷಕ್ಕೊಮ್ಮೆ ಒಂದೇ ಸಲ ಬರೋದು ಶನೇಶ್ವರ ಜಯಂತಿ. ಸೊ ಅದರಿಂದ ಇಂತಹ ಒಂದು ಅದ್ಭುತವಾದ ದಿವಸವನ್ನು ನಾನು ಮಿಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಆ ಅದೃಷ್ಟ ಸದಾ ಇರಬೇಕು ನನ್ನ ಜೊತೆಗೆ, ಯಾಕೆಂದರೆ ನಿಮಗೆ ಭಾಗ್ಯಾಧಿಪತಿ ಅದೃಷ್ಟವನ್ನು ಕೊಡ್ತಕ್ಕಂಥವನು, ಅದು ದೀರ್ಘವಾಗಿ ನಿಮ್ಮ ಜೊತೆಗೆ ಇರಬೇಕು ಅಂದರೆ ಒಂದು ವಿಶೇಷವಾಗಿ ಪ್ರಸಾದ ಬೇಕು ನಿಮ್ಮ ಕೈನಲ್ಲಿ. ಅದಕ್ಕೆ ವಿಶೇಷವಾದ ಹೋಮ, ವಿಶೇಷವಾದ ಪರಿಹಾರ, ವಿಶೇಷವಾದ ಪ್ರಸಾದ ಕೊಡ್ತಾ ಇದ್ದೇವೆ ಮಿಥುನ ರಾಶಿಯವರಿಗೆ, ಅದು ನೀವು ತಿಳ್ಕೋಬೇಕು. ಮೇ 16ನೇ ತಾರೀಕು ಶನೇಶ್ಚರ ಜಯಂತಿಯ ದಿವಸವೇ ಅಮಾವಾಸ್ಯೆಗೆ ನಮ್ಮ ಯಾಗಶಾಲೆಯಲ್ಲಿ ನಿಮಗೋಸ್ಕರ ಸಹಸ್ರ ಶನಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಶನೇಶ್ಚರನಿಗೆ ಮಹಾಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ಈ ಒಂದು ಹೋಮದಲ್ಲಿ ವಿಶೇಷವಾಗಿರತಕ್ಕಂತಹ ಒಂದು ಮಾಲೆಯನ್ನು ಅಭಿಮಂತ್ರಣ ಮಾಡಿ ನಿಮಗೆಲ್ಲರಿಗೂ ಸಹ ಈ ಮಾಲೆಯನ್ನು ಕಳಿಸ್ಕೊಡ್ತಾ ಇದ್ದೇವೆ. ಈ ಮಾಲೆಗೆ ವಿಶೇಷ ಏನು ಗೊತ್ತಾ? ಇದರಲ್ಲಿ ಒಂದು $ಅನ್ನು ಇಟ್ಟಿದ್ದೇವೆ. ಈ ಕುದುರೆಯ ಲಾಳ ನೋಡಿದಿರಲ್ಲ, ಅದೇ ಡಿಸೈನ್ನಲ್ಲಿ ಕೃಷ್ಣವೀಟಿಕಾ ರತ್ನ, ಕಪ್ಪು ರತ್ನವನ್ನು, ಶನಿಯ ಉಪರತ್ನ ಅದು. ಸೊ ಕೃಷ್ಣವೀಟಿಕಾ ರತ್ನವನ್ನು ಮಧ್ಯದಲ್ಲಿ ಇಟ್ಟೋದಕ್ಕೆ ಕುದುರೆಯ ಒಂದು ಲಾಳದ ಒಂದು ಆಕೃತಿಯಲ್ಲಿ ಒಂದು $, ಸಿದ್ಧಪಡಿಸಿದ್ದೇವೆ. ಇದ್ರ ಜೊತೆಗೆ ಕೃಷ್ಣ ಶಾಲ್ಮಲ ರತ್ನಗಳು ಅಂಥೇಳಿ, ಇದು ಅದ್ಭುತವಾಗಿರ್ತಕ್ಕಂಥ ಪವರ್ಫುಲ್ ಆಗಿರ್ತಕ್ಕಂಥ ರತ್ನ. ಇದು ಕೃಷ್ಣ ಶಾಲ್ಮಲ ರತ್ನಗಳು ಅಂತ. ಎಷ್ಟು ಪವರ್ಫುಲ್ಲು ಅಂತಂದರೆ ಇದು ನಿಮ್ಗೆ ಸಿಕ್ಕಿದಾಗ ಗೊತ್ತಾಗುತ್ತೆ. ನಿಮ್ಮ ಯಾವ್ದಾದ್ರು ಬೆಳ್ಳಿ ಬಂಗಾರಕ್ಕೆ ಹಿಂಗೆ ಹಾಕಿ ಉಜ್ಜಿದ್ರೆ ತಿಂದು ಬಿಡ್ತದೋ ಆ ಲೆವೆಲ್ಗೆ ಇದು ಪವರ್ಫುಲ್ ಆಗಿರ್ತಕ್ಕಂಥದ್ದು. ಇಂಥ ಅದ್ಭುತವಾದ ಕೃಷ್ಣ ಶಾಲ್ಮಲ ರತ್ನಗಳ ಮಾಲೆ ಜೊತೆಗೆ ಕೃಷ್ಣವೀಟಿಕಾ ರತ್ನ, ಆ ಕುದುರೆ ಲಾಳ ಶನೇಶ್ವರನ ಒಂದು ಅನುಗ್ರಹಕ್ಕೋಸ್ಕರ ಆ ಒಂದು ರತ್ನ ಇರತಕ್ಕಂಥ ಈ $ಅನ್ನು ಶನೇಶ್ವರ ಜಯಂತಿಗೆ ದಿವಸ, ಅಮಾವಾಸ್ಯೆ ಮೇ 16 ಶನೇಶ್ವರ ಜಯಂತಿ ದಿವಸ ಸಹಸ್ರ ಶನಿ ಶಾಂತಿ ಹೋಮದಲ್ಲಿ ಎನರ್ಜೈಸ್ ಮಾಡಿ ನಾವು ಇದನ್ನು ನಿಮಗೆಲ್ಲರಿಗೂ ಸಹ ಸಂಕಲ್ಪ ಸೇವಾ ಪ್ರಸಾದವಾಗಿ ಕೊಡ್ತಾ ಇದ್ದೇವೆ. ಅದ್ರ ಜೊತೆಗೆ ವಿವಾಹ ನಿಧಾನ ಮಾಡಿದ್ರೆ ಶನಿ, ಆದ್ದರಿಂದಾಗಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಬೇಗ ಮದುವೆ
ಆಗಲಿ ಅಥವಾ ದಾಂಪತ್ಯ ಸಮಸ್ಯೆಗಳ ಪರಿಹಾರ ಆಗಲಿ ಅಂತ. ಈ ಮಾಟಮಂತ್ರ ಶತ್ರುಬಾಧೆ ಇತ್ಯಾದಿ ದೃಷ್ಟಿದೋಷಾದಿಗಳ ಪರಿಹಾರಕ್ಕೂ ಸಹ ನಾವು ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಅದಕ್ಕೂ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ನಿಮ್ಮ ಆರೋಗ್ಯ ಬಾಧೆಗಳು ಅದು ಪರಿಹಾರ ಆಗಬೇಕು ಅಂತ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುದೋಷ ಪರಿಹಾರಕ್ಕೆ ಗುರು ಶಾಂತಿ ಹೋಮವನ್ನು, ಜೊತೆಗೆ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಶನೇಶ್ಚರ ಜಯಂತಿ ಅವತ್ತು ಮತ್ತಿನ್ನು ಒಂದು ವರ್ಷ ತನಕ ಸಿಗಲ್ಲ. ಸೊ ಅದರಿಂದ ಶನಿವಾರ ಶನೇಶ್ಚರ ಜಯಂತಿ ವೈಶಾಖ ಅಮಾವಾಸ್ಯೆ ಮೇ 16ನೇ ತಾರೀಕಂದು ನಾವು ಸಹಸ್ರ ಶನಿ ಶಾಂತಿ ಹೋಮವನ್ನು ಮಾಡಿ ಈ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ಶಾಲ್ಮಲಾ ರತ್ನಗಳ ಜೊತೆಗೆ ಕೃಷ್ಣ ವೀಟಿಕಾ ರತ್ನ ಇರತಕ್ಕಂಥ ಮಾಲೆ, ಡಾಲರ್ ಎಲ್ಲದನ್ನೂ ಸಹ ನಿಮಗೆ ಕೊಡ್ತಾ ಇದ್ದು. ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡಿಕೊಳ್ಳುವ ಪ್ರತಿಯೊಬ್ಬರೂ ಸಹ. ಸೊ ದಯವಿಟ್ಟು ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ ಏನಿದೆಯಲ್ಲ, ಆ ನಂಬರ್ಗಳಿಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ 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 ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ಶನೇಶ್ಚರ ಜಯಂತಿ ಎಂದು ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ನಾನೇ ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು. ಎಲ್ಲ ಹೋಮಗಳನ್ನು ಸಹ ನೀವು ಲೈವಲ್ಲಿ ನೋಡಬಹುದು. ಸಂಕಲ್ಪ ಲೈವಲ್ಲಿ ನೋಡ್ಬೋದು, ಹೋಮಗಳ ಲೈವ್ ನೋಡ್ಬೋದು. ನಂತರ ನಾವು ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಸಹಿತ ವಿಶೇಷವಾದ ಈ ಕೃಷ್ಣವೀಟಿಕಾ ರತ್ನ ಸಹಿತ ಕೃಷ್ಣ ಶಾಲ್ಮಲಾ ರತ್ನಗಳ ಈ ಮಾಲೆಯನ್ನು ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಈ ಶನೇಶ್ಚರನ ಏನು ಮೀನರಾಶಿಯಲ್ಲಿ 1 ವರ್ಷಗಳ ಕಾಲ ಶನಿ ಇರ್ತಾನೆ, ನಂತರ ಮೇಷರಾಶಿಗೆ ಹೋಗ್ತಾನೆ. ಈ ಶನೇಶ್ಚರ ಜಯಂತಿಯಂದು ನಿಮಗಿರುವ ಎಲ್ಲ ಶನಿ ಪೀಡೆಗಳು ಪರಿಹಾರವಾಗಿ ಶನೇಶ್ಚರ ಅನುಗ್ರಹವಾಗಬೇಕು ಅಂತದ್ದೇ ನಮ್ಮದು ಸಂಕಲ್ಪವಾಗಿರ್ತದೆ. ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ, ನಕ್ಷತ್ರ ಗೊತ್ತಿದ್ದರೆ, ರಾಶಿ ಗೊತ್ತಿದ್ದರೆ ಹಾಗೂ ನಿಮ್ಮ ವಿಳಾಸ, ಹೆಸರು ವಿಳಾಸ 2 ಇಂಪಾರ್ಟೆಂಟು. ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಕಾಲ್ ಮಾಡಿ, ಕಾಲ್ ಅಟೆಂಡ್ ಮಾಡಿಲ್ವಾ ಟೆನ್ಷನ್ ಮಾಡ್ಕೊಂಬೇಡಿ, ವಾಟ್ಸಪ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ನಂಬರೆಲ್ಲ ಹೇಳ್ಬಿಟ್ಟು ಹಾಕ್ಬಿಟ್ಟು ನಮಗೆ ಕಾಲ್ ಮಾಡಿ ಅಂದರೆ ನಾವು ಯಾರಿಗೂ ಕಾಲ್ ಮಾಡಲ್ಲ. ಸೊ ದಯವಿಟ್ಟು ನೀವೇ ಕಾಲ್ ಮಾಡಬೇಕು, ನೀವೇ ವಾಟ್ಸಪ್ ಮಾಡಬೇಕು. ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಯಾಕಂದರೆ ಟೈಮ್ ತುಂಬ ಲಿಮಿಟೆಡ್ ಆಗಿದೆ, ಜಾಸ್ತಿ ದಿನಗಳಿಲ್ಲ. ಎಷ್ಟು ಬೇಗ ಸಂಕಲ್ಪ ಸೇವೆ ಇದು ನಾವು ಎಷ್ಟು ಸ್ಟಾಕ್ ರೆಡಿ ಮಾಡಿದೀವೋ ಅಷ್ಟು ಸಂಕಲ್ಪ ಆದಮೇಲೆ ನಾವು ಅದನ್ನು ನಿಲ್ಲಿಸ್ತೇವೆ. ಸೊ ಅದರಿಂದಾಗಿ ಬೇಗ ಟೈಮ್ ಇಲ್ಲ, ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಹಾಗೂ ಮಹಾಸಹಸ್ರ ಶನಿಶಾಂತಿ ಹೋಮದಲ್ಲಿ ಸಂಕಲ್ಪ ಸೇವೆಗೆ ಕೊಟ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ಶನೇಶ್ಚರ ಜಯಂತಿಯ ಈ ಒಂದು ಅದ್ಭುತವಾದ ದಿನದ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ. ವಿಶೇಷ ಪ್ರಶ್ನೆಗಳಿದ್ರೆ ಈಗಲೂ ಸಹ ಹೇಳ್ತೀನಿ, ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತಾನೆ. ಅಥವಾ ನಮ್ಮ ಆಫೀಸ್ ನಂಬರ್ ಇರುತ್ತೆ, ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ. ನಮಗೆ ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಈಗ ಮಂತ್ರವನ್ನು ಸಹ ಹೇಳ್ತಾನೆ, ಆ ಮಂತ್ರವನ್ನು ಸಹ ನಿಮಗೆ ಅನುಕೂಲ ಮಾಡಿಕೊಳ್ಳಿ. ಶನೇಶ್ವರ ಅನುಗ್ರಹವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.